ಡಿಸೆಂಬರ್ 6ನೇ ತಾರೀಕಿಗೆ ನಮ್ಮ ವಿವಿಪುರಂ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬರುತ್ತೆ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಸಂಜಯ್ ಅನ್ನುವ ನಮ್ಮ ಒಬ್ಬ ಕಾನ್ಸ್ಟೇಬಲ್, ಬಸವನಗುಡಿ ಸ್ಟೇಷನ್ಗೆ ಸೇರ್ತಕ್ಕಂಥ ಕಾನ್ಸ್ಟೇಬಲ್, ಅವ್ರಿಗೆ ಬರ್ನ್ ಇಂಜುರೀಸ್ ಆಗಿದೆ ಅಂತ ಮಾಹಿತಿ ಬರುತ್ತೆ. ಕೂಡಲೇ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ವಿಚಾರಣೆ ಮಾಡಬೇಕಾದ್ರೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟವ್ನ ಆನ್ ಮಾಡಿದ್ದೆ. ಮತ್ತು ಆಮೇಲೆ ಬೆಂಕಿ ಹಚ್ಚದಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಹೋಗಿ ಬೆಂಕಿ ಹಚ್ಚಕ್ಕೆ ಹೋದಾಗ ಸ್ವಲ್ಪ ಬರ್ನ್ ಇಂಜುರಿ ಆಗಿದೆ, ಐ ಆಮ್ ಓಕೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದಾದಮೇಲೆ 3 ದಿವಸದ ಹಿಂದೆ ಅವರು ಸ್ಟೇಟ್ಮೆಂಟ್ನ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಪರಿಚಯ ಇದ್ದ ಒಬ್ಬರು ಅವ್ರ ಮೇಲೆ ಪೆಟ್ರೋಲ್ ಸುರಿದು ಅವ್ರನ್ನ ಅವ್ರಿಗೆ ಆ ಥರ ಗಾಯ ಆಗಿರೋದು ಪೆಟ್ರೋಲ್ ಸುರಿದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಕೊಟ್ಟ ಸ್ಟೇಟ್ಮೆಂಟ್ ಮೇರೆಗೆ ಒಂದು 307 ಮತ್ತು ಅಟ್ರಾಸಿಟಿ ಕೇಸ್ನ ರಿಜಿಸ್ಟರ್ ಮಾಡಿದ್ದೀವಿ. ಯಾರ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ವಶಕ್ಕೆ ಅಂತ ಹೇಳಿದ್ರೆ ವಿಚಾರಣೆಗೆ ನಮ್ಮ ಹತ್ರ ಕರ್ಕೊಂಡು ಇದು ಮಾಡ್ತಾ ಇದ್ವಿ. ವಿಚಾರಣೆ ಇನ್ನೂ ಬಾಕಿ ಇದೆ. ಮತ್ತು ಇದು ಯಾವ ಥರದ್ದು ಇನ್ಸಿಡೆಂಟ್ ಅಂತ ಸೆನ್ಸ್ 2 ಕಾಂಟ್ರರಿ ಥಿಂಗ್ಸ್ ಇರೋ ಕಾರಣ ಇದು ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ವಿಂಗ್ಸ್ ಏನಿದ್ದಾವೋ ಅವರ ಸಹಕಾರವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಹಿಂದೆ ಕೆಲಸ ಮಾಡಿದ್ರು, ಇವಾಗೇನಿಲ್ಲ. ಹಿಂದೆ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರಂತೆ. ಒಂದು 7-8 ಮಂತ್ಸ್ ಮಾತ್ರ. 2018ನೇ ಬ್ಯಾಚ್ 2018ನೇ ಬ್ಯಾಚ್ ಬಸವನಗುಡಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.